ಸಮಾಜ ಕಲ್ಯಾಣ ಇಲಾಖೆ, ಜಿಲ್ಲಾಡಳಿತ ದಾವಣಗೆರೆ, ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ಮತ್ತು ಸಂತ ಸೇವಾಲಾಲ್ ಕ್ಷೇತ್ರ ಅಭಿವೃದ್ಧಿ ಮತ್ತು ನಿರ್ಮಾಣ ಪ್ರತಿಷ್ಠಾನ ಹಾಗೂ ಸೇವಾಲಾಲ್ ಜನ್ಮಸ್ಥಾನ ಮಹಾಮಠ ಸಮಿತಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸಂತ ಸೇವಾಲಾಲ್ ಅವರ 287ನೇ ಜಯಂತಿಯ ಕಾರ್ಯಕ್ರಮವನ್ನು ಇವತ್ತು ಭಾಳ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡ್ತಾಯಿದ್ದೇವೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮತ್ತು ಈ ಒಂದು ತಾಲೂಕಿನ ಶಾಸಕರು, ಈ ಒಂದು ಸಭೆಯ ಅಧ್ಯಕ್ಷರಾದಂಥ ಶಾಂತನಗೌಡರವರೇ ಮತ್ತು ಈ ಕ್ಷೇತ್ರದ ದಾವಣಗೆರೆ ಜಿಲ್ಲೆಯ ಸಂಸದರಾದಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರೇ ಮತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಹೈಕೋರ್ಟಿನ ನ್ಯಾಯಮೂರ್ತಿಗಳಾದಂಥ ಶ್ರೀ ವೆಂಕಟೇಶ ಸಾಹೇಬ್ರವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಸಣ್ಣ ನೀರಾವರಿಯ ಸಚಿವರಾದಂಥ ಬೋಸರಾಜ್ ಸಾಹೇಬ್ರವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಮಂಕಾಳು ವೈದ್ಯರವರೇ, ಈ ಕ್ಷೇತ್ರದ ಹಿಂದಿನ ಶಾಸಕರಾದಂಥ ರೇಣುಕಾಚಾರ್ಯರವರೇ ಹಾಗೂ ನಮ್ಮ ರಾಜೂರವರ ಆದಿಯಾಗಿ ಜಲಚಾ ನಾಯಕರ ಆದಿಯಾಗಿ ನಮ್ಮ ರಾಘವೇಂದ್ರವರು, ಶಿವಮೊಗ್ಗದ ಸಂಸದರಾದ ರಾಘವೇಂದ್ರವರು ಮತ್ತು ಎಲ್ಲ ವೇದಿಕೆಯ ಮೇಲಿರುವ ಗಣ್ಯಮಾನ್ಯರುಗಳು. ಈಗ ನಮ್ಮ ಉಪಮುಖ್ಯಮಂತ್ರಿಗಳು ಹೋಗಬೇಕಾಗಿದೆ ಬೇರೆ ಕಾರ್ಯಕ್ರಮದ ಪ್ರಯುಕ್ತ. ಆದ್ದರಿಂದ ಅವರ ಒಂದು ಪ್ರಾಸ್ತಾವಿಕವಾದಂಥ ವಸತಿ ಶಾಲೆಯನ್ನು ಮಾಡ್ತಾ ಇದ್ದೇವೆ. ಸುಮಾರು 700 ಜನ ಮಕ್ಕಳಿಗೆ ಇವತ್ತು ವಲಸೆ ಹೋಗುವ ತಂದೆ ತಾಯಿಗಳು ಹೋಗುವಾಗ ಅವರು ಬಿಟ್ಟು ಹೋಗ್ತಾರೆ. ಆಮೇಲೆ ಬಂದು ಆ ಮಕ್ಕಳನ್ನು ಬೇಕಾದ್ರೆ ಓದಿಸ್ಬೋದು, ಇಲ್ಲ ಬೇರೆ ಕಡೆ ಕರ್ಕೊಂಡು ಹೋಗ್ಬೋದು. ಇಂಥ ಒಂದು ಅತ್ಯಂತ ಉತ್ತಮವಾದಂಥ ವಸತಿಯುತ ಶಾಲೆಯನ್ನು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಸಚಿವರು ಮತ್ತು ಉಪಮುಖ್ಯಮಂತ್ರಿಗಳು ಎಲ್ಲ ಸಚಿವರು ಕೂಡ ಮಂಜೂರಾತಿ ಮಾಡಿ ಇವತ್ತನ್ನು ಅಡಿಗಲನ್ನು ಹಾಕಲಿಕ್ಕೆ ಬಂದಿದ್ದಾರೆ. ಇವತ್ತು ಈ ಸಂಸ್ಥೆ ಬಹಳಷ್ಟು ಉತ್ತರೋತ್ತರವಾಗಿ ಬೆಳೀತಾ ಇದೆ. ನಿಮಗೆಲ್ಲ ಇವತ್ತು ಇಷ್ಟು ಕೂಡಲಿಕ್ಕೆ ಇಷ್ಟೆಲ್ಲ